ನಗರದ ದಾಸರಕೊಪ್ಪಲು ಗ್ರಾಮದ ಯುವಕನೊಬ್ಬ ನಿನ್ನೆ ನಗರದ 3 ಕಡೆ ಯದ್ವಾತದ್ವಾ ಗಾಡಿ ಚಲಾಯಿಸಿ ಡಿಕ್ಕಿ ಹೊಡೆದಿದ್ದಲ್ಲದೆ ಪುಂಡಾಟ ನಡೆಸಿರುವ ಘಟನೆ ನಡೆದಿದೆ. ಮಂಗಳವಾರ ಸಂಜೆ ತಣ್ಣೀರುಹಳ್ಳ ಸಮೀಪದಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದ್ದ ಹಿಂದಿನಿಂದ ಡಿಕ್ಕಿ ಹೊಡೆದು ಮತ್ತೆ ಸ್ಕೂಟಿ ಸವಾರನ ಮೇಲೆಯೇ ಹಲ್ಲೆ ನಡೆಸಿ ಪರಾರಿಯಾಗಿದ್ದ ಈ ಸ್ವಿಫ್ಟ್ ಕಾರ್ನಲ್ಲಿದ್ದಂತಹ ಯುವಕ ಮತ್ತೆ ರಾತ್ರಿ 1:09 ಸಮಯದಲ್ಲಿ ನಗರದ ಮಧ್ಯಭಾಗದ ಆರ್ಸಿ ರಸ್ತೆಯಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ದ ವ್ಯಕ್ತಿಯೊಬ್ಬರಿಗೆ ಹಿಂದಿನಿಂದ ಬಂದು ಕುದಿಸಿ ಕಾಲಿಗೆ ತೀವ್ರ ಪೆಟ್ಟು ಮಾಡಿದ್ದಲ್ಲದೆ ರಾತ್ರಿ 2 ಗಂಟೆ ಸುಮಾರಿಗೆ ಅದೇ ಸ್ವಿಫ್ಟ್ ಕಾರಿನಲ್ಲಿ ಹೋಗಿ ಬಿಟ್ಗೌಡ್ನಲ್ಲಿ ಬೈಪಾಸ್ ರಸ್ತೆಯಲ್ಲಿ ಖಾಸಗಿ ಬಸ್ ಒಂದನ್ನ ತಡೆಗಟ್ಟಿ ತನ್ನ ಬಳಿ ಇದ್ದ ಲಾಂಗ್ ಮೂಲಕ ಬಸ್ನ ಮುಂದಿನ ಗಾಜನ್ನ ಯದ್ವಾತದ್ವಾ ಹೊಡೆದು ಪುಂಡಾಟಿಕೆ ನಡೆಸಿದ್ದಾನೆ. ಕಾರಿನಲ್ಲಿ 3 ಜನ ಹುಡುಗರು ಇದ್ದರು ಎನ್ನಲಾಗಿದ್ದು, ಅದರಲ್ಲಿ ಕಾರು ಚಲಾಯಿಸ್ತಾ ಇದ್ದ ದಾಸರಕೊಪ್ಪಲು ಗ್ರಾಮದ ಯುವಕ ಬೆಂಗಳೂರಿನಿಂದ ಸ್ವಿಫ್ಟ್ ಕಾರನ್ನ ಪರಿಚಿತರಿಂದ ಪಡೆದುಕೊಂಡು ಬಂದು ಇಲ್ಲಿ ನಿನ್ನೆ ಸಂಜೆಯಿಂದ ಇಡೀ ರಾತ್ರಿ ಪುಂಡಾಟಿಕೆ ನಡೆಸಿರುವುದು ನಗರದ ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಈ ರೀತಿ ಪುಂಡಾಟ ನಡೆಸಿ ಕುಡಿದು ಅನಾಗರಿಕರಾಗಿ ವರ್ತಿಸುವ ಪುಂಡರನ್ನ ಜಿಲ್ಲಾಡಳಿತ ಕೂಡಲೇ ಕ್ರಮವನ್ನು ಕೈಗೊಂಡು ನಿಯಂತ್ರಿಸಬೇಕೆಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.